ಗುಪ್ತ ಅಂಗಗಳಲ್ಲಿ ಆಗ್ತಕ್ಕಂಥ ಹೆಚ್ಚು ಡಾರ್ಕ್ನೆಸ್ ಅಲ್ಲೇನೋ ಕಪ್ಪಾಗಿದೆ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ವೆಜೈನಲ್ ಕ್ಯಾನ್ಸರ್ಗೆ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಅಲೋವೆರಾ ಜ್ಯೂಸ್ ಚೂರ್ಣವನ್ನ ಮಿಶ್ರಣ ಮಾಡಿ ಇಟ್ಕೊಂಡಿರ್ತಿರಲ್ಲ, ಆ ಪೇಸ್ಟ್ ಅನ್ನ ನಾವು ನಮ್ಮ ಗುಪ್ತಾಂಗಗಳ ಸುತ್ತಲೂ ಎಲ್ಲಿ ಕಪ್ಪಾಗಿರುತ್ತೆ ಅಲ್ಲೆಲ್ಲ ಭಾಗಕ್ಕೆ ಲೇಪನ ಮಾಡಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಗುಪ್ತ ಅಂಗಗಳಲ್ಲಿ ಆಗ್ತಕ್ಕಂಥ ಹೆಚ್ಚು ಡಾರ್ಕ್ನೆಸ್ ಅನ್ನ, ಕಪ್ಪು ಪ್ಯಾಚಸ್ಗಳನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಆ ಒಂದು ಪ್ರೈವೇಟ್ ಪಾರ್ಟ್ಸ್ ಅಂತ ಏನ್ ಕರಿತೇವೆ ನಾವು, ಆ ಭಾಗದಲ್ಲಿ ಹೆಚ್ಚು ಕಪ್ಪಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಹೆಚ್ಚು ಉಷ್ಣತೆ ಇರ್ತದೆ. ಆ ಉಷ್ಣತೆಯಿಂದಾಗಿ ಅಲ್ಲಿ ಹೆಚ್ಚು ಕಪ್ಪಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಒಂದು 100 ಗ್ರಾಮ್ನಷ್ಟು ಕಡಲೆ ಹಿಟ್ಟು, ಒಂದು 100 ಗ್ರಾಮ್ನಷ್ಟು ಕಸ್ತೂರಿ ಅರಿಶಿನ, ಹಾಗೇನೆ ಒಂದು 100 ಗ್ರಾಮ್ನಷ್ಟು ಗುಲಾಬಿ ಹೂವಿನ ಪುಡಿ, ಗುಲಾಬಿ ಹೂವನ್ನ ನೆರಳಲ್ಲಿ ಒಣಗಿಸಿ ಮಾಡಿರ್ತಕ್ಕಂಥ ಪುಡಿ, ಹಾಗೆ ಒಂದು 100 ಗ್ರಾಮ್ನಷ್ಟು ದಾಸವಾಳದ ಹೂವಿನ ಪುಡಿ, 100 ಗ್ರಾಮ್ನಷ್ಟು ಮುಲ್ತಾನಿ ಮಿಟ್ಟಿ, ಇವೆಲ್ಲವನ್ನು 100 ಗ್ರಾಮು ಏನ್ ಮಾಡ್ಬೇಕು, ನುಣ್ಣಗೆ ಪುಡಿ ಮಾಡಿರ್ತಕ್ಕಂಥದ್ದನ್ನ ನಾವು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು. ಅದನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಬೆಳಗ್ಗೆ ಮತ್ತು ಸಂಜೆ 2 ಸಮಯ ಮಾಡ್ಬೇಕು. ಎಳನೀರಾಗಿರ್ಬೋದು, ಅಲೋವೆರಾ ಫ್ರೆಶ್ ಅಲೋವೆರಾ ಜೆಲ್ ಆಗಿರ್ಬೋದು, ಪ್ಯಾಕ್ ಮಾಡಿ ಬರ್ತಕ್ಕಂಥ ಪ್ಯಾಕೆಟ್ ಅಲ್ಲಿ ಬರ್ತಕ್ಕಂಥ ಅಲೋವೆರಾ ಜೆಲ್ ಅಲ್ಲ, ಅದರಲ್ಲೂ ಕೂಡ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಹಾಗೆ ಫ್ರೆಶ್ ಆಗಿ ನಿಮ್ಮ ಮನೆ ಮುಂದೆ ಅಲೋವೆರಾವನ್ನ ಬೆಳ್ಕೊಳ್ಳಿ. ಅಲೋವೆರಾ ಜೆಲ್ ಅನ್ನು ಉಪಯೋಗಿಸ್ಬೋದು, ಎಳನೀರನ್ನ ಉಪಯೋಗಿಸ್ಬೋದು, ಅಥವಾ ಹಾಲನ್ನು ಉಪಯೋಗಿಸ್ಬೋದು. ಇದರಲ್ಲಿ ಯಾವ್ದಾದ್ರು ಒಂದನ್ನ ಉಪಯೋಗಿಸಿ ಅದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ, ಆ ಏನು ಚೂರ್ಣವನ್ನ ಮಿಶ್ರಣ ಮಾಡಿ ಇಟ್ಕೊಂಡಿರ್ತಿರಲ್ಲ, ಅದನ್ನ ಕಲಿಸ್ಬೇಕು. ಅದನ್ನ ಪೇಸ್ಟ್ ತರ ಕಲಿಸ್ಕೊಳ್ಬೇಕು. ಇದರಲ್ಲಿ ಯಾವ್ದಾದ್ರು ಒಂದು ಪದಾರ್ಥ, ಎಳೆನೀರು, ಅಲೋವೆರಾ ಜ್ಯೂಸು ಅಥವಾ ಹಾಲನ್ನು ಯಾವ್ದಾದ್ರು ಬಳಸ್ಕೊಂಡು ಅದನ್ನ ಚೆನ್ನಾಗಿ ಕಲಿಸಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ ಅನ್ನ ನಾವು ನಮ್ಮ ಗುಪ್ತಾಂಗಗಳ ಸುತ್ತಲೂ ಎಲ್ಲಿ ಕಪ್ಪಾಗಿರುತ್ತೆ ಅಲ್ಲೆಲ್ಲ ಭಾಗಕ್ಕೆ ಲೇಪನ ಮಾಡಬೇಕು. ಲೇಪನ ಮಾಡಿ 1 ತಾಸಿನ ನಂತರ ನಾವು ತಣ್ಣೀರಿನಿಂದ ಆ ಒಂದು ಭಾಗವನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿ ತೊಳಿಬೇಕು. ಇದನ್ನ ನಿರಂತರವಾಗಿ 1 ರಿಂದ 3 ತಿಂಗಳವರೆಗೂ ನೀವು ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮತ್ತೆ ಇನ್ನೊಂದು ಮನೆ ಮದ್ದು ಏನಂತ ಹೇಳಿದ್ರೆ, ಕೋಲ್ಡ್ ವಾಟರ್ ಪ್ಯಾಕ್ ಅನ್ನ ಕೂಡ ತಾವು ಮಾಡ್ಕೊಳ್ಬಹುದು. ಕೋಲ್ಡ್ ವಾಟರ್ ಪ್ಯಾಕ್ ಅಂತ ಹೇಳಿದ್ರೆ ಹೇಗೆ, ಒಂದು ಬಟ್ಟೆ ತೆಗೆದುಕೊಳ್ಳಿ, ಕಾಟನ್ ಬಟ್ಟೆಯನ್ನ ಯಾವ ಆ ಭಾಗಕ್ಕೆ ಕಂಪ್ಲೀಟ್ ಆಗಿ ಆಗುವಷ್ಟು ಬಟ್ಟೆ, ಅಂದ್ರೆ ಒಂದು 2 ಗೇಣು ಅಗಲ, ಒಂದು 3-4 ಗೇಣಿನಷ್ಟು ಉದ್ದ ಆ ಬಟ್ಟೆಯನ್ನ ತೆಗೆದುಕೊಂಡು ಚೆನ್ನಾಗಿ ಇಷ್ಟು ದಪ್ಪ ಇರಬೇಕು, ಒಂದು ಅರ್ಧ ಇಂಚ್ ಇರಬೇಕು. ಅಂದ್ರೆ ಒಂದು ಪಂಚೆಯನ್ನ ಚೆನ್ನಾಗಿ ಒದ್ದೆ ಮಾಡಿಬಿಡಿ. ಮಲ್ಚಿ ಆ ಒದ್ದೆ ಬಟ್ಟೆಯನ್ನ ಆ ಒಂದು ಪ್ರೈವೇಟ್ ಪಾರ್ಟ್ ಮೇಲೆ ಹಾಕಿ 1 ತಾಸು ಬಿಡ್ಬೇಕು. 1 ತಾಸಿನ ನಂತರ ನೀವು ಪುನಃ ಏನ್ ಮಾಡ್ಬೇಕಂತ ಹೇಳಿದ್ರೆ, ತಣ್ಣೀರಿನಿಂದ ಸ್ವಚ್ಛವಾಗಿ ತೊಳಿಬೇಕು. ಈ ತರ ಮಾಡೋದ್ರಿಂದನೂ ಕೂಡ ಅಲ್ಲಿ ಇನ್ಫೆಕ್ಷನ್ಗಳಾಗೋದು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನಿನ ಸಮಸ್ಯೆ ಆಗಿರ್ಬೋದು, ವೆಜೈನಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಲ್ಲಿ ವೆಜೈನ ಭಾಗದಲ್ಲಿ ದುರ್ವಾಸನೆ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಜನನಾಂಗದ ಭಾಗದಲ್ಲಿ ದುರ್ವಾಸನೆ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಆಗ್ತಕ್ಕಂಥ ಕಜ್ಜಿ, ಪದೇ ಪದೇ ಕಜ್ಜಿ, ತುರ್ಕೆ, ರಿಂಗ್ ವರ್ಮು, ಇಂಥ ಸಮಸ್ಯೆಗಳಿಂದನೂ ಕೂಡ ಅದು ಆಗಿ ಕಪ್ಪಾಗಿರುತ್ತೆ. ಅಂಥದ್ದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ಕೋಲ್ಡ್ ವಾಟರ್ ಪ್ಯಾಕ್ ಅಂತ ಹೇಳ್ಬೋದು. ಅಲ್ಲಿರ್ತಕ್ಕಂಥ ಚರ್ಮದ ಆ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಸರಿಪಡಿಸ್ತಕ್ಕಂಥ ಶಕ್ತಿಯನ್ನ ಹಾಗೂ ಮೆಲನಿನ್ ಪಿಗ್ಮೆಂಟ್ ಅನ್ನ ಅಲ್ಲಿ ಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿಯನ್ನ ಈ ಕೋಲ್ಡ್ ವಾಟರ್ ಪ್ಯಾಕು ಮಾಡ್ತದೆ. ಇದನ್ನ ತಾವು ಬಳಸ್ಕೋಬಹುದು. ಆದ್ಮೇಲೆ ಇದನ್ನ ನಿರಂತರವಾಗಿ 1 ರಿಂದ 3 ತಿಂಗಳು ಮಾಡ್ಕೊಂಡು ನೋಡಿ, ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ನಮಗೆ ನೀವು ತಿಳಿಸ್ಬೋದು. ಇದರಲ್ಲಿ ಪಾಸಿಟಿವ್ ರಿಸಲ್ಟು ಬಂದೇ ಬರ್ತದೆ. ಇಂತಹ ಸಮಸ್ಯೆಗಳನ್ನ ನಾವೆಲ್ಲೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗೆ ಒದ್ದಾಡ್ತಾ ಇರ್ತೇವೆ. ಅದು ಆರೋಗ್ಯದ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ. ನಮಗೆ ಆರೋಗ್ಯದಲ್ಲಿಯೂ ಕೂಡ ತುಂಬಾ ತೊಂದರೆಗಳನ್ನ ಅದು ಉಂಟು ಮಾಡುತ್ತೆ. ಅಲ್ಲೇನೋ ಕಪ್ಪಾಗಿದೆ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಹಲವಾರು ದೊಡ್ಡ ಆರೋಗ್ಯದ ಸಮಸ್ಯೆಗಳಿಗೆ, ವೆಜೈನಲ್ ಕ್ಯಾನ್ಸರ್ಗೆ, ವೆಜೈನಲ್ ಕ್ಯಾನ್ಸರ್ಗೆ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ, ಪ್ರೋಸ್ಟೇಟ್ ಸಮಸ್ಯೆಗೆ, ವೆರಿಕೋಸಿಲ್ಲು, ಹೈಡ್ರೋಸಿಲ್ ಅಂತಕ್ಕಂಥ ಸಮಸ್ಯೆಗಳಿಗೆ ಕೂಡ ಅಲ್ಲಿ ಆ ಥರ ಆಗಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಅದು ಕಾರಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಮತ್ತೊಂದು ವಿಶೇಷ ಸೂಚನೆ ಅಂತ ಹೇಳಿದ್ರೆ, ಇದೇ ತಿಂಗಳು ಏಪ್ರಿಲ್ 12, 13, 14 ನಮ್ಮ ಆಶ್ರಮದಲ್ಲಿ ಆರೋಗ್ಯ ಜಾತ್ರೆ ನಡೀತಾ ಇದೆ. ಆ ಆರೋಗ್ಯ ಜಾತ್ರೆ 3 ದಿನ ನಡೀತಾ ಇದೆ. ಅಲ್ಲಿ
ಯೋಗ, ಪ್ರಾಣಾಯಾಮ, ನಿಸರ್ಗ ಚಿಕಿತ್ಸೆಯನ್ನು ಉಚಿತವಾಗಿ 3 ದಿವಸ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಆ ಒಂದು ಸದುಪಯೋಗವನ್ನು ತಾವು ಪಡ್ಕೊಳ್ಳಿಕ್ಕೆ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಸ್ಯೆಗಳಿದ್ದಲ್ಲಿ ಆಶ್ರಮಕ್ಕೆ ನೇರವಾಗಿ ಸಂಪರ್ಕ ಮಾಡಿ ನಾಡಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಸಮಸ್ಯೆಯನ್ನು ಖಚಿತಪಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರ ಮೂಲಕ ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ತಮ್ಮೆಲ್ಲರಿಗೂ ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.